ಯುವಕರಿಗೆ ದೇಹದಾಢ್ಯ, ಯುವತಿಯರಿಗೆ ಪವರ್ ಲಿಫ್ಟ್, ಛಲ ಇದ್ದವರಿಗೆ ಬಲ ತುಂಬಿದ ಜಿಕೆ ಫೌಂಡೇಶನ್ ಸ್ವಾಮಿ. ಕಲ್ಯಾಣ ಕರ್ನಾಟಕದ ವಿಜೃಂಭಣೆಯ ಫಿಟ್ನೆಸ್ ಸೆಲೆಬ್ರೇಷನ್. ಇದೇ ಹೊತ್ತಿನ ಸ್ಪೆಷಲ್ ಪವರ್ ಆಫ್ ಫಿಟ್ನೆಸ್. ನಾನು ಪ್ರತೀಕ್ಷಾ. ದೇಹ ರಥವಾದ್ರೆ ಆ ರಥದ ಸಾರಥಿ ಈ ಮನಸ್ಸು. ಆ ದೇಹ ಮನಸ್ಸನ್ನ ಸರಿಯಾದ ಗುರಿ ತಲುಪಿಸೋದು ವ್ಯಾಯಾಮ ಅನ್ನೋ ಚಕ್ರ. ಯುವಕ ಯುವತಿಯರಲ್ಲಿ ಈ ರಥಚಕ್ರ ಬ್ಯಾಲೆನ್ಸ್ ತಪ್ಪಿದ್ದನ್ನ ಗಮನಿಸಿದ ಓರ್ವ ವ್ಯಕ್ತಿ ದೇಹ ದಂಡನೆಗೆ ಸ್ಫೂರ್ತಿ ತುಂಬಿದ್ದಾರೆ. ಆ ದೇಹದ ಖಂಡಗಳಿಗೆ ಕರೆಂಟ್ ತುಂಬಿಸೋ ಟ್ರಾನ್ಸ್ಫಾರ್ಮರ್ ಆಗಿ ಶಕ್ತಿ ಕೊಟ್ಟಿದ್ದಾರೆ. ಅವರು ಬೇರ್ಯಾರು ಅಲ್ಲ, ಗಣಿನಾಡಿನ ಜಿಕೆ ಸ್ವಾಮಿ. ಜಿಕೆ ಅವರ ಸಂಕಲ್ಪ ಎಂಥದ್ದು? ಈ ದೇಹದಾಢ್ಯ ಪವರ್ ಲಿಫ್ಟಿಂಗ್ ಸ್ಪರ್ಧೆ ಯಾಕಾಗಿ? ಇದು ಅವರ ಕತೆಗೆ ನಿರ್ದೇಶನದ ದರ್ಶನ. ಯುವಕರಲ್ಲಿ ಒಂದು ಪ್ರೋತ್ಸಾಹ ತರಲಿಕ್ಕೆ ಮತ್ತು ಯುವಕರು ಫಿಟ್ ಆಗಿರ್ಬೇಕಂತೇಳಿ ಒಂದೇ ಒಂದು ಉದ್ದೇಶದಿಂದ ನಾವೊಂದು ಬಳ್ಳಾರಿ ಡಿಸ್ಟ್ರಿಕ್ಟ್ ಫಿಟ್ನೆಸ್ ಅಸೋಸಿಯೇಷನ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀವಿ. ಹೈದರಾಬಾದ್ ಕರ್ನಾಟಕದಲ್ಲಿ 8 ಜಿಲ್ಲೆ ಒಳಗೊಂಡಂತೆ ಇವತ್ತು ಎಲ್ಲ ರೀತಿಯಲ್ಲೂ ಪಾರ್ಟಿಸಿಪೆಂಟ್ ಅಂದರೆ ಸ್ಪರ್ಧಾರ್ಥಿಗಳು ಬಂದಿದ್ದಾರೆ, ಕ್ರೀಡಾಪಟುಗಳು. ನಮ್ಮ ಜಿಕೆ ಸಾರ್ ಅವರು ನಮ್ಗೆ ಸಪೋರ್ಟ್ ಕೊಡ್ತಾರೆ. ಮೊನ್ನೆ ಫೋನ್ ಮಾಡಿ ನೀವು ಪಾರ್ಟಿಸಿಪೇಷನ್ ಮಾಡಮ್ಮ, ನಿಮ್ಮಿಂದ ನಾವು ಇರ್ತೀವಿ. ಇಂಥ ಒಂದು ವಿಜೃಂಭಣೆ ಕಾಂಪಿಟೇಷನ್ ಮಾಡಿರೋ ಸ್ವಾಮಿ ಸಾರ್ಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಇಲ್ಲಿ ಅವಕಾಶಗಳು ಕಮ್ಮಿ ಅಂತ ಯುವಕರಿಗೆಲ್ಲ ಇವತ್ತು ಅವಕಾಶ ಕಲ್ಪಿಸ್ಕೊಟ್ಟಂಥ ವಿಜಯವರಿಗೆ ಧನ್ಯವಾದಗಳು ತಿಳಿಸ್ತಾ ಇಂಥ ಕಾರ್ಯಕ್ರಮಗಳು ಹಲವಾರು ಅವ್ರು ಮಾಡ್ಬೇಕಂತೇಳಿ ಕೋರ್ತಾರೆ. ಮಾಂಸಖಂಡಗಳಲ್ಲಿ ಕರೆಂಟ್ ತುಂಬಿದ್ರೆ ಹೇಗಿರುತ್ತೆ? ಇಲ್ಲಿ ಚಿನ್ನದ ಬಣ್ಣದಲ್ಲಿ ಮಿಂಚ್ತಾ ಇರೋ ದೇಹಗಳು ಬರೀ ಮೂಳೆ ಮಾಂಸಗಳ ತಡಿಕೆಗಳಲ್ಲ, ಆತ್ಮವಿಶ್ವಾಸದ ಹೊದಿಕೆಗಳು. ಕಣ್ಣಲ್ಲೇ ಕನಸುಗಳನ್ನ ಕೆತ್ಕೊಂಡು ಕೂತವರಿಗೆ ಇಲ್ಲೊಬ್ಬರು ಶಿಲೆ ರೂಪ ಕೊಟ್ಟಿದ್ದಾರೆ. ಅವರು ಯಾವುದೇ ಅಪೇಕ್ಷೆ ಇಲ್ಲದೆ ಗೆದ್ದವರಲ್ಲೇ ಖುಷಿ ಕಾಣ್ತಾರೆ. ಅಂಥ ನಿಸ್ವಾರ್ಥದ ವ್ಯಕ್ತಿಯೇ ಜಿಕೆ ಸ್ವಾಮಿ. ಜಿಕೆ ಸ್ವಾಮಿ ಈ ಹೆಸರು ಬಳ್ಳಾರಿಯಲ್ಲಿ ಎಷ್ಟು ಫೇಮಸ್ ಅಂದ್ರೆ ಅವರ ಪರಿಚಯ ಮಾಡಿಕೊಡೋ ಅಗತ್ಯ ಕೂಡ ಬೇಕಿಲ್ಲ. ಅವರಿಗೆ ಈ ಖ್ಯಾತಿ ಬಂದಿರೋದು ಹಣದಿಂದಲೋ ನಾಯಕತ್ವದಿಂದಲೋ ಅಲ್ಲ, ನಿಸ್ವಾರ್ಥದ ಸೇವೆಯಿಂದ ಬಂದದ್ದು. ಸೇವೆಯಲ್ಲೇ ತೃಪ್ತಿ ಕಾಣುವಲ್ಲಿ ಬಂದದ್ದು. ಗಣಿನಾಡಿನ ಹಿರಿಯರಿಂದ ಯುವಕರವರೆಗೂ ಸ್ಕೂಲ್ ಮಕ್ಕಳಿಂದ ಸಾಧಿಸೋ ಹಂಬಲವಿರೋ ಯುವಜನರ ಛಲಕ್ಕೆ ಬೇಕಾದ ಹೆಸರೇ ಜಿಕೆ ಸ್ವಾಮಿ. ಇಡೀ ಬಳ್ಳಾರಿ ಜನರಿಗೆ ಬೇಕಾದ ಇವರು ಜಿಕೆ ಡೆವಲಪರ್ಸ್, ಜಿಕೆ ಫೌಂಡೇಶನ್, ಜಿಕೆ ಗ್ರೂಪ್ ಆಫ್ ಕಂಪನಿ ಅನ್ನೋ ಸಾಮ್ರಾಜ್ಯ ಕಟ್ಟಿ ಜನರಿಗಂತಲೇ ಮೀಸಲಿಟ್ಟು ಬಿಟ್ಟಿದ್ದಾರೆ. ಜಿಕೆ ಫೌಂಡೇಶನ್. ಈ ಫೌಂಡೇಶನ್ ಹುಟ್ಟೋಕೆ ಮುಖ್ಯ ಕಾರಣ ಏನು ಗೊತ್ತಾ? ಬಡವನ ಕಣ್ಣೀರು. ಹಸುವಿನಿಂದ ನರಳಿದ್ದ ಹೊಟ್ಟೆಯ ಮೇಲಿನ ಬಟ್ಟೆಯ ತಣ್ಣೀರು. ಯಾರೋ ಒಬ್ರು ಬರ್ತಾರೆ, ನಮಗೇನೋ ಒಂದು ಮಾಡ್ತಾರೆ ಅಂತ ಬಾಗಿಲಲ್ಲಿ ಕಾಯೋ ವೇದನೆಗೆ ಆಸರೆ ಈ ಫೌಂಡೇಶನ್. ರೈತರ ಬಗ್ಗೆ ಕಾಳಜಿ ಇದೆ, ಯುವಕರ ಬಗ್ಗೆ ಕೇರಿಂಗ್ ಇದೆ, ಸ್ಟೂಡೆಂಟ್ಸ್ ಮೇಲೆ ಕರುಣೆ ಇದೆ, ಬಳ್ಳಾರಿ ಅಭಿವೃದ್ಧಿ ಮೇಲೆ ನಿಗಾ ಇದೆ. ತನ್ನೂರನ್ನ ತಲೆ ಎತ್ತಿ ನೋಡುವಂತೆ ಮಾಡೋ ಛಲ ಜಿಕೆ ಸ್ವಾಮಿ ಅವರಿಗಿದೆ. ಯಾರದ್ದೋ ಮನೆ ಮಗುವಿಗೆ ಶಿಕ್ಷಣಕ್ಕೆ, ಊರಲ್ಲಿನ ಹಬ್ಬ ಹರಿದಿನಕ್ಕೆ, ಜಾತ್ರೆ ಉತ್ಸವಕ್ಕೆ, ಕ್ರೀಡಾಕೂಟಕ್ಕೆ, ಆರೋಗ್ಯ ಸಮಸ್ಯೆಗೆ, ಇನ್ಯಾವುದೇ ಸಹಾಯಕ್ಕೆ ನಡುರಾತ್ರಿಯಾದ್ರೂ ಸರಿ ಜಿಕೆ ಸ್ವಾಮಿಯವರು ಇದ್ದಾರೆ ಅನ್ನೋ ನಿರ್ಭೀತಿ ಇರುತ್ತಂತೆ. ಜನರಿಗಾಗಿ ಜಿಕೆ ಸ್ವಾಮಿ ಫೌಂಡೇಶನ್ ಸದಾ ಸಿದ್ಧವಿರುತ್ತೆ. ಜಿಕೆ ಡೆವಲಪರ್ಸ್, ಜಿಕೆ ಫೌಂಡೇಶನ್, ಬಳ್ಳಾರಿ ನಗರ ಫಿಟ್ನೆಸ್ ಅಸೋಸಿಯೇಷನ್ ಇವೆಲ್ಲ ಸ್ವಾಮಿಯವರು ಹಣ ಮಾಡೋಕೋ ಆಸ್ತಿ ಮಾಡೋದಕ್ಕೋ ನಿರ್ಮಿಸಿದ್ದಲ್ಲ. ಜನಸೇವೆಗೆ, ಆತ್ಮತೃಪ್ತಿಗಾಗಿ ಕಟ್ಕೊಂಡ ಕೋಟೆ. ಈ ಕೋಟೆಯಿಂದ ಸಿಕ್ಕ ಮತ್ತೊಂದು ಕೊಡುಗೆ ಅಂದ್ರೆ ಜಿಕೆ ಫೌಂಡೇಶನ್ ಹಾಗೂ ಬಳ್ಳಾರಿ ಫಿಟ್ನೆಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ನಗರದ ಶ್ರೀ ವಾಲ್ಮೀಕಿ ಭವನದಲ್ಲಿ ಗುರುವಾರ ಸಂಜೆ ಹಮ್ಮಿಕೊಂಡಿದ್ದ ದೇಹದಾಢ್ಯ ಮತ್ತು ಪವರ್ ಲಿಫ್ಟಿಂಗ್ ಸ್ಪರ್ಧೆ.
ಯುವಕರಿಗೆ ದೇಹದಾಢ್ಯ, ಯುವತಿಯರಿಗೆ ಪವರ್ ಲಿಫ್ಟ್. ಕಲ್ಯಾಣ ಕರ್ನಾಟಕದ ವಿಜೃಂಭಣೆಯ ಫಿಟ್ನೆಸ್ ಸೆಲೆಬ್ರೇಷನ್. ಜನವರಿ 22-23ನೇ ತಾರೀಕಿಗೆ ಒಂದು ಅದ್ಭುತವಾದ ಇವೆಂಟ್ ನಡೆದಿದೆ. ಈ ದೃಶ್ಯ ವೈಭವ ಹೇಗಿತ್ತು ಅಂದ್ರೆ ಭರ್ಜರಿ ವಿಜೃಂಭಣೆಯ ಸೆಲೆಬ್ರೇಷನ್ ಆಗಿತ್ತು. ಬಳ್ಳಾರಿಯ ಫಿಟ್ನೆಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಜಿಕೆ ಸ್ವಾಮಿ ಅವರು ಕಂಡಿದ್ದ ಕನಸಿದು. ಯುವಕರ ಆಸೆಗಳನ್ನ, ಯುವಕರಲ್ಲಿರೋ ಸ್ಪಾರ್ಕ್ ತಿಳಿದಿದ್ದ ಜಿಕೆ ಅವರು ಈ ರೀತಿಯ ಒಂದು ದೊಡ್ಡ ವೇದಿಕೆ ಕಲ್ಪಿಸಿದ್ರು. 2 ದಿನಗಳ ಈ ಇವೆಂಟ್ ಪುರುಷರ ಬಾಡಿ ಬಿಲ್ಡಿಂಗ್ ಶೋ, ಮಹಿಳೆಯರಿಗೆ ಪವರ್ ಲಿಫ್ಟಿಂಗ್ ಶೋ ಆಯೋಜನೆಯಲ್ಲಿತ್ತು. ಇಲ್ಲಿಂದ ಶುರುವಾಗಿದ್ದೇ ಒಂದು ಪವರ್ ಪ್ಯಾಕ್. ಈ ದೇಹದಾಢ್ಯ, ಪವರ್ ಲಿಫ್ಟಿಂಗ್ ಸ್ವಾಮಿ ಅವರ ಒಂದು ಮೈಲಿಗಲ್ಲು. ಈ ಸ್ಪರ್ಧೆ ನೋಡೋಕೆ ದೊಡ್ಡ ದೊಡ್ಡ ನಾಯಕರ ದಂಡೇ ಸೇರಿತ್ತು. ಘಟಾನುಘಟಿ ದೇಹದಾಢ್ಯ ದೇಹಗಳೇ ಮಿಂಚೋಕೆ ಬಂದಿದ್ವು. ಈ ಫಿಟ್ನೆಸ್ ಇವೆಂಟ್ ಅನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋಕೆ, ಯುವಕರಲ್ಲಿನ ಈ ಪ್ಯಾಷನ್ ರಾಜ್ಯದಾದ್ಯಂತ ದೃಶ್ಯ ವೈಭವೀಕರಿಸೋಕೆ ಜಿಕೆ ಅವರಿಗೆ ಇಂಥ ಒಂದು ವೇದಿಕೆ ಬೇಕಿತ್ತು. ಅವರಲ್ಲಿ ಆ ಮಹದಾಸೆ ಈಡೇರಬೇಕಿತ್ತು. ಅಷ್ಟಕ್ಕೂ ಈ ಇವೆಂಟ್ನ ಉದ್ದೇಶ ಏನು, ಯಾಕಾಗಿ ಈ ಸ್ಪರ್ಧೆ? ಜಿಕೆ ಸ್ವಾಮಿ ಅವರ ಮಾತಲ್ಲೇ ಕೇಳಿ. ಎರಡು ಥರ ನಾವು ಕ್ಯಾಟಗರೀಸ್ ಡಿವೈಡ್ ಮಾಡ್ಕೊಂಡಿದ್ದೀವಿ. ಒಂದು ಪವರ್ ಲಿಫ್ಟಿಂಗು, ಇನ್ನೊಂದು ಬಂದು ಬಾಡಿ ಶೋ ಮತ್ತು ಮೆನ್ಸ್ ಫಿಸಿಕ್. ಇವತ್ತು ಬಾಡಿ ಶೋ, ಮೆನ್ಸ್ ಫಿಸಿಕ್ ಇರುತ್ತೆ. ಈ ಪಂದ್ಯಾವಳಿಯಲ್ಲಿ ಒಂದೊಂದು ಜಿಮ್ಗೆ 2-3 ಮಾತ್ರ ಇರ್ತಾರೆ ಈ ಥರ ಬಾಡಿ ಶೋ ಮಾಡೋರು. ಅದೇ ಮತ್ತೆ ನಾಳೆ ಪವರ್ ಲಿಫ್ಟಿಂಗ್ ಇರುತ್ತೆ. ಪವರ್ ಲಿಫ್ಟಿಂಗ್ ಅಂದರೆ ಒಂದೊಂದು ಜಿಮ್ಮಲ್ಲಿ 90% ಪವರ್ ಲಿಫ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ನಾಳೆ ಸುಮಾರಷ್ಟು ಆಲ್ಮೋಸ್ಟ್ ಒಂದು 4,000-5,000 ಜನ ಬರ್ತಾರೆ ಅಂತೇಳಿ ನಾವು ಅನ್ಕೊತಾ ಇದ್ದೀವಿ. ಯಾಕಂದರೆ ನಾವು ಫಸ್ಟು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡಿದಾಗ ಓನ್ಲಿ ಬಳ್ಳಾರಿ ಡಿಸ್ಟಿಕ್ ಮಾಡುವಾಗ ಸುಮಾರಷ್ಟು ಅಂದರೆ ನಾವು ಸ್ಟೇಡಿಯಂ ಫುಲ್ ಆಗಿ ಸುಮಾರಷ್ಟು ಒಂದು 600-700 ಜನ ಪಾರ್ಟಿಸಿಪೆಂಟ್ಸೇ ಬಂದಿದ್ದರು. ಅದೇ ರೀತಿ ನಾವು ನಾಳೆ ಮಾಡ್ತಾ ಇದ್ದೀವಿ. ಸುಮಾರಷ್ಟು ಬರ್ಬೋದು ಅಂತೇಳಿ ನಾವು ಅನ್ಕೊತಾ ಇದ್ದೀವಿ. ಯುವಕರಲ್ಲಿ ಒಂದು ಪ್ರೋತ್ಸಾಹ ತರಲಿಕ್ಕೆ ಮತ್ತು ಯುವಕರು ಫಿಟ್ ಆಗಿರ್ಬೇಕಂತೇಳಿ ಒಂದೇ ಒಂದು ಉದ್ದೇಶದಿಂದ ನಾವೊಂದು ಬಳ್ಳಾರಿ ಡಿಸ್ಟಿಕ್ ಫಿಟ್ನೆಸ್ ಅಸೋಸಿಯೇಷನ್ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀವಿ. ಇದು ಮುಖ್ಯವಾಗಿ ಯುವಕರನ್ನ ಪ್ರೋತ್ಸಾಹ ಮಾಡಬೇಕು. ಯಾಕಂದರೆ ನಾವು ಯಾವಾಗ ಜಿಮ್ಗೆ ಹೋದಾಗ ಅವರು ಮಾಡೋ ಸ್ಟ್ರಗಲ್ ನೋಡಿದ್ರೆ, ಅವರು ಪ್ರತಿದಿನ ಡೈಟ್ ಫಾಲೋ ಆಗೋದು ನೋಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಅದಕ್ಕೆ ನಾವು ಯುವಕರಿಗೆ ತುಂಬ ಪ್ರೋತ್ಸಾಹ ಕೊಡ್ತೀವಿ. ಮಕ್ಕಳಿಗೆ, ಯುವ ಜನತೆಗೆ ಶಿಕ್ಷಣ ಮುಖ್ಯ, ಹಾಗೆ ಆರೋಗ್ಯವೂ ಅತಿ ಮುಖ್ಯ. ಈ ಉದ್ದೇಶದಿಂದಲೇ ಆರೋಗ್ಯ ದೇಹಗಳು ಯುವಕರದ್ದಾಗಿರಬೇಕು ಅನ್ನೋ ಉದ್ದೇಶದಿಂದಲೇ ಜಿಕೆ ಸ್ವಾಮಿ ಅವರು ಇಂಥ ಸ್ಪರ್ಧೆಗಳಿಗೆ ಕೈ ಹಾಕಿದ್ದಾರೆ. ಇವತ್ತು ಇಡೀ ಬಳ್ಳಾರಿಯಲ್ಲಿ 36 ಜಿಮ್ಗಳನ್ನ ನಿರ್ಮಿಸಿ ಯುವ ಶಕ್ತಿಗೆ ಸಾಥ್ ಕೊಡ್ತಿದ್ದಾರೆ. ನಮ್ಮ ಜಿಕೆ ಫೌಂಡೇಶನ್ ಕಡೆಯಿಂದನೇ ಏನಾದರೂ ಮಾಡೋದು. ನಾವು ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಅದೇ ಥರ ನಾವು ಒಂದು ಹೆಲ್ತ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಅದೇ ಥರ ಯುವಕರು ಕೂಡ ಒಂದು ಒಳ್ಳೆಯದಾಗಬೇಕಂತೇಳಿ ನಾವು ಈ ಥರ ಆ್ಯಕ್ಟಿವಿಟೀಸ್ ನಡೆಸ್ಕೊತ ಹೋಗ್ತಾ ಇದ್ದೀವಿ. ನಮ್ಮದು ಬಳ್ಳಾರಿ ಡಿಸ್ಟಿಕ್ ಫಿಟ್ನೆಸ್ ಅಸೋಸಿಯೇಷನ್ ಫಾರ್ಮ್ ಮಾಡಿದಾಗ ಆಲ್ಮೋಸ್ಟ್ 28 ಜಿಮ್ಸ್ ಇತ್ತು. ಇವತ್ತು 36 ಜಿಮ್ಗಳಾಗಿದೆ. ಪ್ರತಿಯೊಂದು ಜಿಮ್ ಕಡೆಲಿದ್ದ ಒಂದು 5-6 ಜನ ವಾಲಂಟಿಯರ್ಸ್ ಬಂದು ಅವರೇ ಪಾರ್ಟಿಸಿಪೇಟ್ ಮಾಡಿ, ಅವರೇ ಕೋಆರ್ಡಿನೇಷನ್ ಮಾಡಿಕೊಂಡು ಪ್ರತಿಯೊಂದು ತಾಲೂಕಾ ಮಟ್ಟದಲ್ಲಿ ಹೋಗಿ ಅವರೇ ಫಿಸಿಕಲಿ ಹೋಗಿ ಇನ್ವೈಟ್ ಮಾಡಿ ಬಂದಿದ್ದಾರೆ. ಸೊ ಟೀಮ್ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ತುಂಬ ಧನ್ಯವಾದಗಳು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ದೇಹ ಉತ್ತಮ ಸ್ನಾಯುಗಳಿಂದ ತುಂಬಿ ಹೋಗಿರೋ ಈ ಜಾಗ ಒಂದು ಪಾಸಿಟಿವ್ ವೈಬ್ರೇಷನ್ನಿಂದ ತುಂಬಿತ್ತು. 200ಕ್ಕೂ ಹೆಚ್ಚು ಮಂದಿ ಇವೆಂಟ್ನಲ್ಲಿ ಭಾಗವಹಿಸಿದ್ರು ಅಂದ್ರೆ ಈ ಇವೆಂಟ್ಗಿರೋ ತಾಕತ್ತು ಎಂಥದ್ದು ಅಂತ ಅರ್ಥವಾಗುತ್ತೆ. ಇವೆಂಟ್ಗೆ ಒಂದು 200+ ಸ್ಪರ್ಧೆಗಳು ಭಾಗವಹಿಸ್ತಾರೆ. ನಾನು ಆಲ್ರೆಡಿ ಹೇಳಿದೆ, ಪ್ರತಿಯೊಂದು ಜಿಮ್ಮಲ್ಲಿ 2-3 ಮಾತ್ರ ಈ ಥರ ಬಾಡಿ ಶೋ ಮಾಡೋರು ಇರ್ತಾರೆ ಮತ್ತು ಮೆನ್ಸ್ ಫಿಸಿಕ್ ಮಾಡೋರು ಇರ್ತಾರೆ. ಮಿಕ್ಕಿದವರೆಲ್ಲ ಪವರ್ ಲಿಫ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ನಾಳೆ ಅದು ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಇರುತ್ತೆ, ಡೆಡ್ ಲಿಫ್ಟ್, ಬೆಂಚ್ ಪ್ರೆಸ್ ಎರಡೂ ಇರುತ್ತೆ ನಾಳೆ. ಎಸ್, ಜಿಕೆ ಫೌಂಡೇಶನ್ ಕಡೆಲಿದ್ದೇನೆ ಆಯಿಸ್ತಿರೋ, ಬಟ್ ಬಳ್ಳಾರಿ ಡಿಸ್ಟಿಕ್ ಫಿಟ್ನೆಸ್ ಅಸೋಸಿಯೇಷನ್ ಕಡೆಲಿದ್ದ ಕೂಡ ನಾವು ಮಾಡ್ತಾ ಇದ್ದೀವಿ. ಛಲ ಇದ್ದವರಿಗೆ ಬಲ ತುಂಬಿದ ಜಿಕೆ ಫೌಂಡೇಶನ್ ಸ್ವಾಮಿ, ಯುವಕರಲ್ಲಿ ಸಾಧನೆ ಕಿಡಿ ಹೊತ್ತಿಸಿದ ಬಳ್ಳಾರಿ ಫಿಟ್ನೆಸ್ ಸ್ಪರ್ಧೆ.
ಪರರ ಸೇವೆಯಲ್ಲೇ ಪರಮಾತ್ಮನ ಕಾಣುವವರು ಎಷ್ಟೋ ಮಂದಿ ಇರ್ತಾರೆ. ಆ ಸಾಲಿನಲ್ಲಿ ಜಿಕೆ ಸ್ವಾಮಿಯವರು ಕೂಡ ಒಬ್ರು. ಯುವ ಭವಿಷ್ಯಕ್ಕೆ ಶಿಕ್ಷಣವೇ ಮುಖ್ಯ ಅಂತ ನಂಬಿದ ಜನಾಭಿಮಾನಿ. ಯಾವುದೇ ತೊಡಕು ಇಲ್ಲದೆ ಈ ದಿನ ಸಾಧನೆ ಮಾಡಿದವರ ಕಣ್ಣಲ್ಲಿ ಮಿನುಗು ಕಾಣಿಸ್ತಾ ಇದೆ. ಜಿಕೆ ಅವರ ಕಣ್ಣಲ್ಲೂ ಸಹ ಅದೇ ಮಿನುಗಿದೆ. ಯುವಕರು ನೋಡ್ತಾ ಇದ್ದರೆ ನಾವು ಡೇ ಇನ್ ಡೇ ಔಟ್ ನೋಡ್ತಾ ಇದ್ದರೆ ಇದೊಂದೇ ಅಲ್ಲ, ನಾವು ಸ್ಪೋರ್ಟ್ಸ್ ಕೂಡ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ. ಕ್ರಿಕೆಟ್ ಇರ್ಬೋದು, ಕರಾಟೆ ಇರ್ಬೋದು, ಒಂದು ಕಬಡ್ಡಿ ಇರ್ಬೋದು. ಇದು ಒಂದಕ್ಕಂತ ಸ್ಥಿಮಿತ ಆಗಿಲ್ಲ. ಇದು ಜಿಕೆ ಫೌಂಡೇಶನ್ ಎಂಬುದು ಪ್ರತಿಯೊಬ್ಬರಿಗೂ ನಮ್ಮ ಕೈಲಾದಷ್ಟು ನಾವು ಆಪರ್ಚುನಿಟಿ ನಮಗೆ ಸಿಕ್ಕಿದೆ ಅಂತೇಳಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬೇರೆಯವ್ರು ಸಿಗಲ್ಲ ಅಂತ ಅಲ್ಲ, ನಮಗೂ ಸಿಕ್ಕಿದೆ, ನಾವು ಆಪರ್ಚುನಿಟೀಸನ್ನು ಫುಲ್ಫಿಲ್ ಮಾಡ್ಕೊತ ಹೋಗ್ತಾ ಇದ್ದೀವಿ. ಇಂಟರ್ನ್ಯಾಷನಲ್ಲು ವಿನ್ನರ್ಸು 4-5 ಜನ ಬಂದಿದ್ದಾರೆ. ಅವರು ಕೂಡ ಎಲ್ಲ ರೆಫರೀಸ್ ಆಗಿ ಕೂಡ ಕುಂತಿದ್ದಾರೆ. ತುಂಬ ವೆಲ್ ಆರ್ಗನೈಸ್ಡ್ ಆಗಿ ಮಾಡ್ತಾರೆ. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಸ್ಪರ್ಧೆ ಒಂದು ಬಗೆಯ ಕಿಚ್ಚು ಹಚ್ಚಿದೆ ಅಂತಲೇ ಹೇಳಬಹುದು. ಯಾಕಂದ್ರೆ ಎಲ್ಲರಲ್ಲೂ ಏನೋ ಒಂದು ಸಾಧನೆ ಮಾಡೋ ಕಿಚ್ಚಿರುತ್ತೆ. ಅದಕ್ಕೆ ತಕ್ಕಂತ ವ್ಯವಸ್ಥೆ ಸಿಗದೆ ಅದು ಮನಸ್ಸಲ್ಲೇ ಆರಿಬಿಡುತ್ತೆ. ಹಾಗಾಗಬಾರ್ದು ಅಂತಲೇ ಈ ದಿನ ಈ ಸ್ಪರ್ಧೆ ನಡೆದಿದೆ. ಎಷ್ಟೋ ಮಂದಿಗೆ ಸ್ಫೂರ್ತಿ ತುಂಬಿದೆ. ಈ ಜಿಲ್ಲೆಯಲ್ಲಿ ಅಂದರೆ ಈ ಬಳ್ಳಾರಿ ಜಿಲ್ಲೆಗೊಂದೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ 8 ಜಿಲ್ಲೆ ಒಳಗೊಂಡಂತೆ ಇವತ್ತು ಎಲ್ಲ ರೀತಿಯಲ್ಲೂ ಪಾರ್ಟಿಸಿಪೆಂಟ್ ಅಂದರೆ ಸ್ಪರ್ಧಾರ್ಥಿಗಳು ಬಂದಿದ್ದಾರೆ, ಕ್ರೀಡಾಪಟುಗಳು. ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದ್ರಿಂದ ಇವತ್ತು ಇನ್ನೊಬ್ಬರಿಗೆ ಏನು ನಮ್ಮಂಥವ್ರಿಗೆ ಮತ್ತು ಅನೇಕರ ಏನು ಸಮಾಜ ಸೇವೆ ಮಾಡ್ತಕ್ಕಂಥವ್ರಿಗೆ ಒಂದು ಸ್ಫೂರ್ತಿ ಅಂತಕ್ಕಂಥ ನನ್ನ ಒಂದು ಭಾವನೆ. ಯಾಕಂತಂದರೆ ಇವತ್ತು ನೀವು ಬಹುಶಃ ನೋಡಿರ್ಬೋದು. ಯಾಕಂತಂದರೆ ಈ ಟೆಕ್ನಾಲಜಿ ಯಾವ ರೀತಿ ಬೆಳೆದಿದೆ ಅಂತಂದರೆ, ನೀವು ಬಹುಶಃ ಮೊಬೈಲ್ ಕೊಟ್ಟರೆ ಸಣ್ಣ ಹುಡುಗ, 1 ವರ್ಷದಿಂದ ಹುಡುಗ 60-70 ವರ್ಷದ ವಯಸ್ಸು ಆದವರು ಮೊಬೈಲ್ನಲ್ಲೇ ಮುಳುಗಿಬಿಟ್ಟಿದ್ದಾರೆ. ಇವತ್ತು ಯಾವುದೇ ರೀತಿ ಕಾರ್ಯ ಚಟುವಟಿಕೆಗಳು ಇಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ನೋಡಿದ ತಕ್ಷಣ ಇವತ್ತು ನೋಡಿರ್ಬೋದು, ಅಂತಾರಾಷ್ಟ್ರೀಯ ಒಬ್ಬ ಕ್ರೀಡಾಪಟು ದೇಹದರಡಿ ಅಂತೇಳಿ ಮಾರುತೇಶ್ ಅಂತ ನಮ್ಮ ಬಳ್ಳಾರಿ ಜಿಲ್ಲೆಯವರೇ, ಹೊಸಪೇಟೆ ಅವರು ಇವತ್ತು ರೆಫ್ರಿ ಆಗಿ ಬಂದಿದ್ದಾರೆ. ಇಂಟರ್ನ್ಯಾಷನಲ್ ಅವರು ದೇಹ ನೋಡ್ತಾ ಇದ್ದರೆ ನಾವು 4 ಜನ ಸೇರಿದರೆ ಒಂದು ದೇಹ ಆಗ್ತದೆ. ಸೊ ನಮಗೂ ಅವ್ರ ಥರ ಆಗಬೇಕನ್ನೋ ಒಂದು ಮನೋಭಾವ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಬಳ್ಳಾರಿಯಲ್ಲಿ ಆಯೋಜಿಸಿರ್ತಕ್ಕಂಥ ಏನು ಜಿಕೆ ಸ್ವಾಮಿ ಫೌಂಡೇಶನ್ ಅವರಿಗೆ ನನ್ನ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ಬಳ್ಳಾರಿ ಜಿಲ್ಲೆಯ ಎಲ್ಲ ನಾಗರಿಕರ ಪರವಾಗಿ ಅವರಿಗೆ ಜಿಕೆ ಫೌಂಡೇಶನ್ ಸಂಸ್ಥಾಪಕರಾಗಿರ್ತಕ್ಕಂಥ ಜಿಕೆ ಸ್ವಾಮಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ನಾನು ಶುಭಾಶಯಗಳನ್ನು ತಿಳಿಸುತ್ತಾ, ದೇಹದಾಢ್ಯ ಪವರ್ ಲಿಫ್ಟಿಂಗ್ ಸ್ಪರ್ಧೆ ಅದ್ಧೂರಿಯಾಗಿ ನಡೀತಾ ಇದ್ದಾಗ ಅಲ್ಲಿಗೆ ಬಂದ ರಾಜಕೀಯ ನಾಯಕರು ಸ್ಪರ್ಧೆ ನೋಡಿ ಮೆಚ್ಕೊಂಡ್ರು. ಇನ್ನು ಕಾರ್ಯಕ್ರಮಕ್ಕೆ ಬಂದಿದ್ದ ನಾರಾ ಭರತ್ ರೆಡ್ಡಿ ಸ್ಪರ್ಧೆ ಬಗ್ಗೆ ಏನಂದ್ರು ಕೇಳಿ. ನಮಗೆ ಈ ಆಲೋಚನೆ ನಮ್ಗೆ ಯಾವತ್ತೂ ಬರಲಿಲ್ಲ. ನಮ್ಮ ವಿಜಯ್ ಅವರಿಗೆ, ನಮ್ಮ ಸ್ನೇಹಿತರಾದಂಥ ವಿಜಯ್ ಅವರಿಗೆ ಭಾಳ ಒಳ್ಳೆಯ ಆಲೋಚನೆ ಬಂದಿದೆ. ಅವ್ರು ಜಿಕೆ ಫೌಂಡೇಶನ್ ಅಂತೇಳಿ ಇದೊಂದೇ ಕೆಲಸ ಅಲ್ಲ, ಭಾಳ ಬಡ ಜನರಿಗೆ ಅನುಕೂಲತೆಗಳು ಮಾಡ್ಕೊಳೋದು, ಎಲ್ಲ ಸೇವೆಗಳು ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಇವತ್ತು ಇದು ಹೈದರಾಬಾದ್ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರು, ಮೈಸೂರು ಭಾಗದಲ್ಲಿ ಅಂದರೆ ಅವ್ರಿಗೆ ಭಾಳಷ್ಟು ಅವಕಾಶಗಳು ಇರುತ್ತೆ. ಹೈದರಾಬಾದ್ ಕರ್ನಾಟಕದಲ್ಲಿ ಭಾಳ ಹಿಂದುಳಿದ ಪ್ರದೇಶ, ಇಲ್ಲಿ ಅವಕಾಶಗಳು ಕಮ್ಮಿ. ಅಂಥ ಯುವಕರಿಗೆಲ್ಲ ಇವತ್ತು ಅವಕಾಶ ಕಲ್ಪಿಸ್ಕೊಟ್ಟಂಥ ವಿಜಯ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇಂಥ ಕಾರ್ಯಕ್ರಮಗಳು ಹಲವಾರು ಅವ್ರು ಮಾಡ್ಬೇಕಂತೇಳಿ ಕೋರ್ತಾರೆ. ಈ ಹುಟ್ಟಿಗೆ ಒಂದು ಸಾರ್ಥಕತೆ ಇರಬೇಕು, ಅದು ಜನಸೇವೆಯಲ್ಲೇ ಸವೆದು ಬಿಡಬೇಕು ಅನ್ನೋ ದಾರಿ ಜಿಕೆ ಅವರದ್ದು. ಅವರ ಬಗ್ಗೆ ಇಡೀ ಬಳ್ಳಾರಿಯಲ್ಲಿ ಎಲ್ಲಿ ಕೇಳಿದ್ರೂ ಅವರ ಮಾತು ಒಂದೇ, ಬಡವರಿಗಾಗಿ ಹುಟ್ಟಿ ಬಂದ ದೇವ ಮನುಷ್ಯ ಅಂತ. ಯಾಕಂದ್ರೆ ಅವರಿಂದ ಜನ ಪಡೆದ ಸಹಾಯ ದೇವರೇ ಕಾಪಾಡುವಂಥ ಕಷ್ಟದ ಸಮಯದ್ದು. ಅದಕ್ಕಾಗಿಯೇ ಆ ಜನ ಜಿಕೆ ಸ್ವಾಮಿ ಅವರನ್ನ ದೇವರಂತೆ ಕಾಣ್ತಾರೆ. ಇದು ಒಳ್ಳೆ ಅದ್ಭುತವಾದ ಕಾಂಪಿಟೇಷನ್ ನಡೆಸಿದ್ದಾರೆ ಬಳ್ಳಾರಿಯಲ್ಲಿ ಬಾಡಿ ಬಿಲ್ಡಿಂಗನ್ನೇ ಮರ್ತೋಗಿದ್ರು ಜನ. ಇನ್ನು ಬಳ್ಳಾರಿ ಡಿಸ್ಟಿಕಲ್ಲಿ ಮುಗೀತು ಅನ್ನೋ ಟೈಮಲ್ಲಿ ಇಂಥ ಒಂದು ವಿಜೃಂಭಣೆ ಕಾಂಪಿಟೇಷನ್ ಮಾಡಿರೋ ಸ್ವಾಮಿ ಸಾರ್ಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅವರಿಗೆ ದೇವರು ಇನ್ನೂ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಮಾಡೋ ಶಕ್ತಿ ಕೊಡಲಿ ಅಂತ ಕೇಳ್ತೀನಿ. ತುಂಬ ಅದ್ಭುತವಾಗಿ ನಡೆಸಿದ್ದಾರೆ, ಭಾಳ ಚೆನ್ನಾಗಿದೆ. ಕ್ಯಾಶ್ ಪ್ರೈಜು ಇಷ್ಟು ಅದ್ಭುತವಾದ ಕ್ಯಾಶ್ ಪ್ರೈಜು ಸ್ಟೇಟ್ ಲೆವೆಲಲ್ಲಿ ಇರಲ್ಲ, ಅಷ್ಟು ಚೆನ್ನಾಗಿ ಕ್ಯಾಶ್ ಪ್ರೈಜ್ ಇಟ್ಟಿದ್ದಾರೆ. ಹಾಗಾಗಿ ಮೊದಲನೇದಾಗಿ ಮೆನ್ ಫಿಸಿಕ್ಕು 170 ಅಬೋ 170 ಬಿಲೋ ಎರಡು ಗ್ರೂಪು. ಅದಾದಮೇಲೆ ಬಾಡಿ ಬಿಲ್ಡಿಂಗಲ್ಲಿ ವೆಯ್ಟ್ ಕ್ಯಾಟಗರಿಯಲ್ಲಿ 4 ಗ್ರೂಪ್ ಮಾಡಿದ್ದೀವಿ. ಬಿಲೋ 55, ಅಬೋ 55, ಅಬೋ 65, ಅಬೋ 75 4 ಗ್ರೂಪು. ಸೊ 4 ಗ್ರೂಪಲ್ಲಿ ಈಗ ಟೈಟಲ್ ಫೈಟ್ ಇದೆ, ನೋಡೋಣ ಯಾರು ವಿನ್ ಆಗ್ತಾರೆ. ಈ ವರ್ಷದ
ಸೀಸನ್ 1 ಟೈಟಲ್ ವಿನ್ನರ್ ಯಾರಾಗ್ತಾರೆ ಅಂತ ನೋಡೋಣ. ಫಿಟ್ನೆಸ್ಗಾಗಿ ನಡೆದಿದ್ದ ಈ ಸ್ಪರ್ಧೆ ಕೇವಲ ಪುರುಷರಿಗಾಗಿ ಮಾತ್ರವಲ್ಲ, ಯುವ ಮಹಿಳೆಯರ ಪವರ್ ಲಿಫ್ಟಿಂಗ್ ಜನರನ್ನ ಸೆಳೆದಿತ್ತು. 2ನೇ ದಿನ ನಡೆದಿದ್ದ ಆ ಸ್ಪರ್ಧೆ ಎನರ್ಜಿಗೆ ಎನರ್ಜಿ ತುಂಬುವಂತಿತ್ತು. ಒಟ್ನಲ್ಲಿ ಮಾರನೇ ದಿನದ ಪವರ್ ಲಿಫ್ಟಿಂಗ್ ಸ್ಪರ್ಧೆ ಮತ್ತಷ್ಟು ಪವರ್ಫುಲ್ ಇದೆ. ಇಡೀ ಸ್ಪರ್ಧೆ ಒಂದು ಎನರ್ಜೆಟಿಕ್ ಆಗಿ ನಡೆದಿತ್ತು. ಮಹಿಳೆಯರ ಎಂಟ್ರಿಯಿಂದ ಅದು ಡಬಲ್ ಆಯಿತು. ಟೈಟಲ್ ವಿನ್ನಿಂಗ್ ಆಗಿ ದೊಡ್ಡ ಪವರ್ ಸಮರವೇ ನಡೆದಿತ್ತು. ಈ ಸ್ಪರ್ಧೆ ಆಯೋಜಿಸಿದ್ದ ಜಿಕೆ ಸ್ವಾಮಿ ಅವರಿಗೆ ಜನರ ಕೃತಜ್ಞ ನುಡಿಗಳು ತಲೆಬಾಗಿದ್ವು. ಹಾಗಾದ್ರೆ ಜಿಕೆ ಕ್ಲಾಸಿಕ್ ಸೀಸನ್ 1ರ ಟೈಟಲ್ ವಿನ್ನರ್ ಯಾರಾದ್ರು? 2ನೇ ದಿನದ ಪವರ್ ಲಿಫ್ಟಿಂಗ್ನ ಶಕ್ತಿ ಮೇಳ ಹೇಗಿತ್ತು? ಯುವತಿಯರು ಹೇಳಿದ್ದೇನು? ಈ ಸ್ಟೋರಿ ನೋಡಿ. ಪವರ್, ಇದು ಮಹಿಳೆಯರ ಖಡಕ್ ಪವರ್. ಅಡುಗೆ ಮನೆಗೆ ಸೀಮಿತ ಅನ್ನೋ ಹೆಣ್ಣು ಕಣಕ್ಕಿಳಿದ್ರೆ ಏನೆಲ್ಲ ಸಾಧನೆ ಆಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. 2 ದಿನಗಳ ಈ ಕಾರ್ಯಕ್ರಮ 500ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಿ 9 ಲಕ್ಷ ರೂಪಾಯಿನಷ್ಟು ನಗದು ಬಹುಮಾನ ಪಡೆದಿದ್ದಾರೆ. ಜಿಕೆ ಫೌಂಡೇಶನ್ ಫಿಟ್ನೆಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗ ಮಟ್ಟದ ದೇಹದಾಢ್ಯ ಪವರ್ ಲಿಫ್ಟಿಂಗ್ ಸ್ಪರ್ಧೆ ಒಂದು ಶಕ್ತಿ ಮೇಳದಂತಿತ್ತು. ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಯ ಸ್ಪರ್ಧಿಗಳು ಭಾಗಿಯಾಗಿ ವಿಜೃಂಭಣೆಯ ಫಿಟ್ನೆಸ್ ಸೆಲೆಬ್ರೇಷನ್ಸ್ ಮಾಡಿದ್ರು. ಮಹಿಳೆಯರ ಪವರ್ ಲಿಫ್ಟಿಂಗ್ ನೋಡೋಕ್ಕೂ ಮುಂಚೆ ಟೈಟಲ್ ವಿನ್ನರ್ಗಳ ಬಗ್ಗೆ ಹೇಳ್ಬಿಡ್ತೀವಿ ಕೇಳಿ. ಜಿಕೆ ಕ್ಲಾಸಿಕ್ ಸೀಸನ್ 1ರ ಟೈಟಲ್ ವಿನ್ನರ್ ಯಾರು? ಸ್ಪರ್ಧೆಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಹುಮಾನ ಸಿಕ್ತು? ಈ ಸ್ಪರ್ಧೆಯಲ್ಲಿ ಹಲವು ರಾಜಕೀಯ ವ್ಯಕ್ತಿಗಳು, ಸಮಾಜ ಸೇವಕರು ಹಾಗೂ ಕ್ರೀಡಾಪಟುಗಳು ಕಿಕ್ಕಿರಿದು ಅವರೆಲ್ಲರಲ್ಲೂ ಕೊನೆಯವರೆಗೂ ಟೈಟಲ್ ವಿನ್ನರ್ ಯಾರು ಅನ್ನೋ ಕೌತುಕ ಇತ್ತು. ಜಿಕೆ ಸೀಸನ್ 1ರ ಟೈಟಲ್ ವಿನ್ನರ್ ಶರಣಪ್ಪ ಕೊಪ್ಪಳ ಅನ್ನೋರ ಪಾಲಾಗಿತ್ತು. ಜಿಕೆ ಮಸ್ಕ್ಯುಲರ್ ಬೆಸ್ಟ್ ಟೈಟಲ್ನಲ್ಲಿ ಬಳ್ಳಾರಿಯ ಅಬ್ದುಲ್ ರಹೀಂ ಹಾಗೂ ಜಿಕೆ ಬೆಸ್ಟ್ ಪೋಸರ್ ಆಗಿ ಕೊಪ್ಪಳದ ಗೋಣಿ ಸ್ವಾಮಿ ಹೊರಹೊಮ್ಮಿದ್ರು. ಜಿಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಜಿಕೆ ಸ್ವಾಮಿ ಅವರು ಟೈಟಲ್ ವಿನ್ನರ್ ಶರಣಪ್ಪ ಕೊಪ್ಪಳ ಅವರಿಗೆ 51,000 ನಗದು, ಜಿಕೆ ಮಸ್ಕ್ಯುಲರ್ ಬೆಸ್ಟ್ ಬಳ್ಳಾರಿಯ ಅಬ್ದುಲ್ ರಹೀಂ ಅವರಿಗೆ 15,000 ನಗದು, ಜಿಕೆ ಬೆಸ್ಟ್ ಪೋಸರ್ ಗೋಣಿ ಸ್ವಾಮಿ ಕೊಪ್ಪಳ ಅವರಿಗೆ 10,000 ರೂಪಾಯಿ ಬಹುಮಾನ ವಿತರಿಸಿ ಗೌರವಿಸಿದ್ರು. ಅನಂತರ ಎಲ್ಲ ವಿಜೇತರಿಗೆ ಸುಮಾರು 9 ಲಕ್ಷ ರೂಪಾಯಿ ಬಹುಮಾನ ವಿತರಿಸಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಿದ್ರು. ಕಲ್ಯಾಣ ಕರ್ನಾಟಕದಿಂದ 7 ಡಿಸ್ಟ್ರಿಕ್ಟ್ಸ್ ಪಾರ್ಟಿಸಿಪೇಟ್ ಮಾಡಿದರು. ನಿನ್ನೆ ಆಲ್ಮೋಸ್ಟ್ 200 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದರು ಬಾಡಿ ಶೋಗೆ ಮತ್ತು ಮೆನ್ಸ್ ಫಿಸಿಕ್ಸ್ಗೆ. ನಾನು ಕೇಳಿದಷ್ಟು ಪಾಸ್ಟ್ ಕಪಲ್ ಆಫ್ ಇಯರ್ಸಲ್ಲಿ ಈ ಭಾಗದಲ್ಲಿ ಇಷ್ಟು ಜನ ಎಲ್ಲೇ ಸೇರ್ಕೊಂಡಿದ್ದಿಲ್ಲ. ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ ಒಂದು 170 ಮೆಂಬರ್ಸ್ ಸೇರ್ಕೊಂಡಿದ್ರಂತೆ. ಬಟ್ ಅದಕ್ಕಿಂತ ಜಾಸ್ತಿ ನಮ್ಮ ಬಳ್ಳಾರಿಯಲ್ಲಿ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೈಸು ಆಲ್ಮೋಸ್ಟ್ ಒಂದು 9 ಲ್ಯಾಕ್ಸ್ವರೆಗೂ ನಮ್ಮ ಜಿಕೆ ಫೌಂಡೇಶನ್ ಕಡೆಯಲ್ಲಿದ್ದ ಪ್ರತಿ ಒಂದು ರೂಪಾಯಿ ಕೂಡ ಚೆಕ್ ಮುಖಾಂತರ ನಾವು ಎಲ್ಲ ಸ್ಪರ್ಧೆಗಳಿಗೂ ನಾವು ಅಕೌಂಟ್ ಪೇ ಥ್ರೂನೇ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 9 ಲ್ಯಾಕ್ಸ್ ಪ್ರೈಸ್ ಮನಿ ಆಗಿದೆ. ಇನ್ನು ದೇಹದಾಢ್ಯ ಸ್ಪರ್ಧೆಯಲ್ಲಿ ಮೊದಲ ಸ್ಥಾನ ಅರುಣ್ ಜಿ ಪಡೆದ್ರೆ 2ನೇ ಸ್ಥಾನ ಮೋಹನ್, 3ನೇ ಸ್ಥಾನ ಚಾಂದ್ ಭಾಷಾ ಅವರು ಪಡೆದು ಗಮನ ಸೆಳೆದ್ರು. ಪುರುಷರ ವಿಭಾಗ 165ರಿಂದ 173 ಕೆಜಿಯ ಭಾರದಲ್ಲಿ ಮೊದಲನೇ ಸ್ಥಾನ ಕೊಪ್ಪಳದ ಶರಣಪ್ಪ, 3ನೇ ಸ್ಥಾನ ಅಬ್ದುಲ್ ರಹೀಂ ಇದ್ರು. 65ರಿಂದ 75 ಕೆಜಿಯಲ್ಲಿ ಮೊದಲನೇ ಸ್ಥಾನ ಶರಣಪ್ಪ, 2ನೇ ಸ್ಥಾನ ವಿ ಪ್ರವೀಣ್, 3ನೇ ಸ್ಥಾನ ಬಿ ಪ್ರದೀಪ್,
4ನೇ ಸ್ಥಾನ MD ಅಮ್ಜದ್, 5ನೇ ಸ್ಥಾನವನ್ನ ದೀಪಕ್ ಅವರು ಪಡೆದ್ರು. 55ರಿಂದ 65 ಇದ್ದೋರು ಮೊದಲ ಸ್ಥಾನ ಅಬ್ದುಲ್ ರಹೀಂ, 2ನೇ ಸ್ಥಾನ ನವೀನ್, 3ನೇ ಸ್ಥಾನ ರಿಜ್ವಾನ್, 5ನೇ ಸ್ಥಾನವನ್ನ ರಾಜೇಶ್ ಅವರು ಪಡೆದು ಗಮನ ಸೆಳೆದ್ರು. ದೇಹ ನಿರ್ಮಾಣ 4ನೇ ವಿಭಾಗದಲ್ಲಿ 55 ಕೆಜಿಗಿಂತ ಕಡಿಮೆ ಇದ್ದವರಲ್ಲಿ ಮೊದಲ ಸ್ಥಾನ ಗೋಣಿಸ್ವಾಮಿ, 2ನೇ ಸ್ಥಾನ ಸೋಹಿಲ್, 3ನೇಯದಾಗಿ ರಾಘವೇಂದ್ರ, 4ನೇಯದಾಗಿ ಟ್ಯಾಗೋರ್, 5ನೇ ಸ್ಥಾನವನ್ನ ಸೋಹೆಬ್ ಅವರು ಪಡೆದ್ರು. ಇನ್ನು ದೇಹದಾಢ್ಯ ಸ್ಪರ್ಧೆ 75 ಕೆಜಿ ಭಾರ ಇದ್ದವರ ಮೊದಲನೇ ಸ್ಥಾನ ಅರುಣ್, 2ನೇ ಸ್ಥಾನ ರೋಹಿತ್, 3ನೇ ಸ್ಥಾನ ಚಾಂದ್ ಭಾಷಾ, 4ನೇ ಸ್ಥಾನವನ್ನ ಸೈಯದ್ ಸುಲ್ತಾನ್ ಅವರು ಪಡೆದಿದ್ರು. ಮಹಿಳೆಯರ ಪಾಲಿಗೆ ದಾರಿಯಾಯಿತು ಪವರ್ ಲಿಫ್ಟಿಂಗ್ ಸ್ಪರ್ಧೆ. ಸ್ಟ್ರಾಂಗ್ ಮಹಿಳೆ ಪ್ರಶಸ್ತಿ ಬಗ್ಗೆ ಏನಂದ್ರು ಪವರ್ ಮಹಿಳೆಯರು? ಇದು 2ನೇ ದಿನದ ಕಾರ್ಯಕ್ರಮ. ಬೆಂಚ್ ಪ್ರೆಸ್, ಡೆಡ್ ಲಿಫ್ಟ್ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕದ 240ಕ್ಕೂ ಹೆಚ್ಚು ಸ್ಪರ್ಧೆಗಳು ಇದರಲ್ಲಿ ಭಾಗಿಯಾಗಿದ್ರು. ಈ ಪವರ್ ಲಿಫ್ಟಿಂಗ್ ಸ್ಪರ್ಧೆಯನ್ನ ಮಾಜಿ ಸಚಿವ ಬಿ ಶ್ರೀರಾಮುಲು ಉದ್ಘಾಟನೆ ಮಾಡಿ ಸ್ಪರ್ಧಿಗಳನ್ನ GK ಸ್ವಾಮಿಯವರನ್ನ ಕೊಂಡಾಡಿದ್ರು. GK ಸ್ವಾಮಿಯವರು ಭಾಳಷ್ಟು ಅವರು ಉದ್ಯಮಿಗಳು, ವ್ಯಾಪಾರಸ್ಥರು ಪ್ರತಿ ವರ್ಷ ಕೂಡ ಒಂದಿಲ್ಲದ ಒಂದು ಕಾರ್ಯಕ್ರಮನ ಮಾಡ್ತಿರ್ತಾರೆ. GK ಸ್ವಾಮಿಯವರು ಅವ್ರು ದುಡಿದಂಥ ಹಣದಿಂದಲೇ ಸಾಕಷ್ಟು ಮಂದಿ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಸಾಕಷ್ಟು ಮಂದಿ ಲಾ ಓದಂಥ ಮಕ್ಕಳಿಗೆ ಅವ್ರಿಗೆ ಏನು ಬೇಕೋ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಪ್ರತಿ ವರ್ಷ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನು ಅವರು ಮಾಡಿದಂಥ ದುಡಿಮೆಯಲ್ಲಿ ಸಂಪಾದನೆಯನ್ನು ಮಾಡಿ ಅಷ್ಟು ಸೇವಿಂಗ್ಸನ್ನು ಮಾಡಿ ಪ್ರತಿ ವರ್ಷ ಕೂಡ ಹಿಂಗೆ ಮಾಡ್ಕೊತ ಬರ್ತಾ ಇದ್ದಾರೆ. ಈ ವರ್ಷ ಕೂಡ ಕಳೆದ ವರ್ಷ ಬಳ್ಳಾರಿ ನಗರದಲ್ಲಿದ್ದಂಥ ಫಿಟ್ನೆಸ್ ಯುವಕರಿಗೆ ಒಂದು ಬಾಡಿ ಶೋ ಕಾಂಪಿಟೇಷನ್ ಕೂಡ ಇಟ್ಟಿದ್ದರು. ಈ ಸಾರಿ ಕಲ್ಯಾಣ ಕರ್ನಾಟಕ ಭಾಗದಿಂದ ಕೂಡ ಇವತ್ತು ಮಕ್ಕಳೆಲ್ಲರನ್ನೂ ಕೂಡ ಕರೆಸಿ, ಹೆಣ್ಮಕ್ಳನ್ನ ಗಂಡುಮಕ್ಕಳ ಎಲ್ಲರೂ ಕೂಡ ಕರೆಸಿ ಅವ್ರನ್ನ ಫಿಟ್ನೆಸ್ಸು ಮತ್ತು ವೇಟ್ ಲಿಫ್ಟಿಂಗು ಅನ್ನೋಂಥ ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಹತ್ತತ್ರ ಭಾಳಷ್ಟು ದೊಡ್ಡ ಬಹುಮಾನವನ್ನು ಕೂಡ ಕೊಡೋಂಥ ಕೆಲಸ ಮಾಡ್ತಾಯಿದ್ದಾರೆ. GK ಸ್ವಾಮಿಯವರು ಭಾಳಷ್ಟು ಒಳ್ಳೆಯ ವ್ಯಕ್ತಿಗಳು, ಬಡವರು ಪರವಾಗಿ ಕಳಕಳಿದ್ದಂಥ ಒಬ್ಬ ನಾಯಕ, ಜನನಾಯಕ, ಜೊತೆಲಿ ಬಡವರಿಗೆ ಸದಾಕಾಲ ಸಹಾಯ ಹಸ್ತವನ್ನು ತೋರಿಸಿರುವಂಥ ಒಬ್ಬ ನಾಯಕ ಆಗಿರೋ ಕಾರಣ ಅವರು ಕಾರ್ಯಕ್ರಮ ಯಾರೇ ಏನೇ ಮಾಡಿದರೂ ಕೂಡ ನಾವೆಲ್ಲರೂ ಕೂಡ ಪ್ರೋತ್ಸಾಹನೂ ಕೊಡೋಂಥ ಕೆಲಸ ಮಾಡ್ತೀವಿ. ಈ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಮಹಿಳೆಯರು ಹೆಣ್ಣುಲಿಗಳಂತೆ ಆರ್ಭಟಿಸಿದ್ದಾರೆ. ಪುರುಷರಿಗಿಂತ ತಾವೇನೂ ಕಡಿಮೆ ಇಲ್ಲ ಅಂತ ನಿರೂಪಿಸಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಹೊಸಪೇಟೆ ಮೂಲದ ಗಾಯತ್ರಿ GK ಸ್ಟ್ರಾಂಗ್ ಮಹಿಳೆ ಪ್ರಶಸ್ತಿ ಪಡೆದಿದ್ರೆ, ಪುರುಷ ವಿಭಾಗದಲ್ಲಿ GK ಸ್ಟ್ರಾಂಗ್ ಮೆನ್ ಆಗಿ ಬಳ್ಳಾರಿಯ MD ಮುಜಾಮಿಲ್ ಪಡೆದಿದ್ರು. ಮಹಿಳೆಯರಿಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ಖುಷಿಯಲ್ಲಿದ್ದಾರೆ. ಈ ಥರದ್ದು ಯಾವುದು ನಮಗೆ ಗೊತ್ತಿಲ್ಲ ಸರ್. ಮನೆಯಲ್ಲಿ ಇರೋ ಮಹಿಳೆಯರು ನಾವು GK ಸರ್ ಯಾವಾಗಿಂದ ಇದು ಕಾಂಪಿಟೇಷನ್ಸ್ ಎಲ್ಲ ಪ್ರಿಪೇರ್ ಮಾಡಿಸಿ ನಮಗೆ ಇಲ್ಲಿವರೆಗೆ ತೊಗೊಂಬರ್ತಾ ಇದ್ದಾರೋ ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ಗೆ. ಇನ್ನೂ ಮುಂದೆ ಸರ್ ಇನ್ನೂ ಒಳ್ಳೆ ಸ್ಪರ್ಧೆಗಳನ್ನ ಮಾಡ್ತಾರೆ ಅನ್ನೋದೊಂದು ಬಿಲೀವ್ ಇದೆ. ಹಂಗಾಗಿ ಇನ್ನು ನಾವು ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿ ನಿಂದಿರ್ತೀವಿ. ಮಹಿಳೆಯರು ನಾವು ಎದರಲ್ಲೂ ಕಡಿಮೆ ಇಲ್ಲ ಅನ್ನೋ ಪವರ್ನ ನೋಡಿಸ್ತೀವಿ ನಾವು. ಮುಂದೆನೂ ಇನ್ನೂ ಮಹಿಳೆಯರು ಹೊರಗಡೆ ಬಂದು ಮಾಡೋ ಥರ ಇರ್ತಾರೆ ನೋಡಿ. ಈ ಟೈಮ್ ಕೆಲವೊಬ್ಬರೇ ಕಂಡಿದ್ದಾರೆ, ಇನ್ನೂ ಬರ್ತಾ ಇನ್ನೂ. ಹೇಗೆ ಅನಿಸ್ತು ಮೇಡಮ್ ಈ ಒಂದು ಈವೆಂಟು GK ಫೌಂಡೇಶನ್ ಆಯೋಜನೆ ಮಾಡಿರೋದು? ನೀವು ಯಾವ ವಿಭಾಗದಲ್ಲಿ ಭಾಗವಹಿಸಿದ್ರಿ? ನಂದು ಡೆಡ್ ಲಿಫ್ಟು ಪ್ಲಸ್ ಬೆಂಚ್ ಪ್ರೆಸ್ ಮಾಡಿದ್ದೀನಿ ಸರ್. ನಾನು ಡೆಡ್ ಲಿಫ್ಟ್ ಬಂದು 115 kgs ಪ್ಲಸ್ ಬೆಂಚ್ ಪ್ರೆಸ್ ಬಂದು 55 kgs ಲಿಫ್ಟ್ ಮಾಡಿದ್ದೀನಿ ಸರ್. ಟೋಟಲ್ ಬಂದು 170 kgs ಟೋಟಲ್ ಆಗಿದೆ ಸರ್. ಹಾಗಾಗಿ ನನಗೆ ಪ್ರಥಮ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಹೇಳ್ತಾ ಇದ್ದೀನಲ್ಲ ಸರ್, ಸಾರದು ಧೈರ್ಯ ಹೆಂಗಿದೆ ಅಂದರೆ ಅವ್ರನ್ನ ನೋಡಿ ನಾವು ಮಾಡಬೇಕು ಅನ್ನೋ ಒಂದು ಧೈರ್ಯ ಬರ್ತಾ ಇದೆ. ಆ್ಯಕ್ಚುಲಿ ಅಷ್ಟೊಂದು ನಾವು ಲಿಫ್ಟ್ ಮಾಡಲ್ಲ ಸರ್. ನಮ್ಮದು ಬಳ್ಳಾರಿದು ನಾವೇ ಇದನ್ನು ತಗೋಬೇಕು ಅನ್ನೋ ಒಂದು ಛಲದಿಂದ ನಾನು ಮಾಡಿದ್ದೀನಿ. ಲಾಸ್ಟ್ ಟೈಮ್ನು ನಾನೇ ಬಂದಿದ್ದೀನಿ, ಈ ಟೈಮ್ನು ಫಸ್ಟ್ ಪ್ಲೇಸಲ್ಲಿ ನಾನೇ ಇದ್ದೀನಿ ಸರ್. ಇನ್ನೂ ಮುಂದೆನೂ ಇನ್ನೂ ಲಿಫ್ಟ್ ಮಾಡಬೇಕು ಅನ್ನೋ ಒಂದು ಛಲ ಬರ್ತಾ ಇದೆ ಸರ್. ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ರಾಜಕೀಯ ವ್ಯಕ್ತಿಗಳು, ಸಮಾಜ ಸೇವಕರು, ಹಲವು ಗಣ್ಯರು ಭಾಗವಹಿಸಿದ್ರು. GK ಸ್ವಾಮಿಯವರ ಕ್ರೀಡಾ ಪ್ರೇಮ ಕೊಂಡಾಡಿದ್ರು. GK ಸ್ವಾಮಿಯವರು ಮಾತ್ರ ಇಂಥ ಅವಕಾಶ ನಿರ್ಮಿಸೋಕೆ ಯುವಕರು ಯುವತಿಯರ ಸಾಧನೆಗಾಗಿ ಸದಾ ಸಿದ್ಧ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಅವರು ನೆಕ್ಸ್ಟು
ಜನ್ರೇಷನ್ ಏನೇ ಆಗಲಿ ನಡೆಸಬೇಕಂದ್ರೆ ಯೂತ್ ಕಂಪಲ್ಸರಿ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರ ಮನೆಯಲ್ಲಿ ಯುವಕರಿಗೆ ನಾವು ನಮ್ಮ ಕೈಲಾದಷ್ಟು ನಮ್ಮ GK ಫೌಂಡೇಶನ್ ಕಡೆಯಿಂದ ಆದಷ್ಟು ನಾವು ಸಹಾಯ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ. ಬಟ್ ನಾನು ಆಲೋಚನೆ ಮಾಡಿರೋದು ಒಂದೇ, GK ಫೌಂಡೇಶನ್ ಕಡೆಯಲ್ಲಿದ್ದ ನಾವು ನಮ್ಮ ಕೊನೆ ಉಸಿರಿರೋವರೆಗೂ ಎಂಟೈರ್ ನಮ್ಮ GK ಫೌಂಡೇಶನ್ ಕೋರ್ಟ್ ಟೀಮ್ ಕಡೆಯಲ್ಲಿದ್ದ ನಾನು ಹೇಳ್ತಾ ಇದ್ದೀನಿ, ನಮ್ಮ ಎಂಟೈರ್ ಟೀಮ್ನಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನ ಕೊನೆ ಉಸಿರಿರೋವರೆಗೂ ನಮ್ಮ GK ಫೌಂಡೇಶನ್ ಟೀಮ್ ಯುವಕರಿಗಾಗಲಿ ಮತ್ತು ಮಹಿಳೆಯರಿಗಾಗಲಿ ಮತ್ತು ಎಲ್ಲ ಟೀಮ್ಸ್ಗೂ ನಾವು ಆದಷ್ಟು ನಮ್ಮ ಕೈಲಾದಷ್ಟು ನಾನು ಸಹಾಯ ಮಾಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೇನೆ. ರಾಜಕೀಯ ಬೆಳವಣಿಗೆ ಜನರ ನಿರ್ಧಾರ. ಆದರೆ ಯಾವ ಪಕ್ಷದಲ್ಲೂ ಇರದೆ ತನ್ನದೇ ಆದ ಒಂದು ಅಸ್ಮಿತೆಯನ್ನ ಗುರುತಿಸಿಕೊಂಡ ಹೆಗ್ಗಳಿಕೆ GK ಅವರದ್ದು. ಜನಸೇವೆ ಮಾಡೋಕೆ ರಾಜಕಾರಣಿ ಅನ್ನೋ ಪಟ್ಟವೇ ಬೇಕಿಲ್ಲ, ಮನಸ್ಸಿದ್ರೆ ಸಾಕು ಅಂತಾರವರು. ಈ ದೇಹಶಕ್ತಿ ಪ್ರದರ್ಶನದ ವೇಳೆ ಬಳ್ಳಾರಿಯಲ್ಲಿ ಬದಲಾವಣೆ ಶುರುವಾಗಬೇಕು ಅನ್ನೋ GK ಸ್ವಾಮಿಯವರ ಕನಸು. ಯುವಕರ ಬಗ್ಗೆ ಅವರಿಗಿರೋ ಕಾಳಜಿ, ದೇಶದ ಭವಿಷ್ಯದ ಬಗ್ಗೆ ಅವರಿಗಿರೋ ದೂರದೃಷ್ಟಿ ಮೆಚ್ಚಲೇಬೇಕು. ಯುವಕರೇ ನಾಡಿನ ಶಿಲ್ಪಿಗಳು ಅನ್ನೋ ಮಾತಿಗೆ ಈ ದಿನ ರೂಪ ಸಿಕ್ಕಿದೆ. ಇದೇ ರೀತಿ GK ಸ್ವಾಮಿ ಅವರ ಸಕ್ಸಸ್ ಜರ್ನಿ ಸಾಕ್ತಾನೆ ಇರಲಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.